ಪೊಲೀಸ್ನವರು ಮೈ ಮೊಳೆನೆಲ್ಲ ಪುಡಿ ಮಾಡ್ಬಿಟ್ರಲ್ಲೋ. ಹೌದು ಟಫಣ್ಣ, ಈ ಬೋರ್ಡ್ ತೋರಿಸಿ ಬರೀ ತೊಂದರೆಗೆ ಸಿಗಾಕೋತಾ ಇದ್ದೀವಿ. ಬಿಟ್ಟಾಕ, ಡೇವಿಡ್ ಅಂಕಲ್ ಹೇಳಿಲ್ವಾ, ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ಗಳ ತರ ಸಾಲಾಗಿ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ. ನಾವು AK-47 ಅಂತ ಶೂಟ್ ಮಾಡಿ ಬೂದಿ ಮಾಡಾಕ್ ಬಿಡ್ಬೇಕು. ಬಿ ಬ್ರೇವ್, ಬಿ ಬೋಲ್ಡ್. ಫೈರ್ ಫೈರ್ ತರ ಇರ್ಬೇಕು. ಹೇಗಿರ್ಬೇಕು? ಫೈರ್ ತರ ಇರ್ಬೇಕು, ಗೊತ್ತಾ? ಫೈರ್ ಫೈರ್ ಅಂದ್ರೆ ಆ ಬೆಂಕಿ ತರ. ಅಯ್ಯೋ, ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಉರಿತಾ ಇದೆ ಕಣೋ. ಒಳಗಡೆ ಯಾರಾದ್ರೂ ನೋಡೋಣ. ಬಂದ್ರು ಬಂದ್ರು, ಕಾಪಾಡೋಣ. ಯಾರು ಒಳಗಡೆ? ಬೆಂಕಿ ಎತ್ಕೊಂಡಿದೆ. ಇದು ಲೇಡೀಸ್ ನರ್ಸ್ ಹಾಸ್ಟೆಲ್. ಇಲ್ಲಿ ಗಂಡಸ ಯಾರು ಬರ್ಬಾರ್ದು. ಹೋಗ್ರಿ. ಬೆಂಕಿ ರೀ, ನಿಮ್ ಬಿಲ್ಡಿಂಗ್ ಹತ್ಕೊ ಉರಿತಾ ಇದೆ. ಬೆಂಕಿ ಜೊತೆ ನೀವು ಸೇರಿದ್ರೆ ಹೀಟ್ ಜಾಸ್ತಿ ಆಗ್ಬಿಡುತ್ತೆ. ನಾವು ನೀರ್ ಬಿಡಕ್ಕೆ ಬಂದಿರೋದು. ಪೋಖ್ರಿ ಹುಡುಗ್ರ, ಹೋಗ್ರೋ. ಫೈರ್ ಸ್ಟೇಷನ್. ಹಲೋ, ಫೈರ್ ಸ್ಟೇಷನ್. ಈ ಹಾಳೋ ಫೋನ್ ವರ್ಕ್ ಮಾಡಲ್ಲ. ಅಯ್ಯೋ, ಇವ್ಳು ಹೇಳಿದ್ ಮಾತು ಕೇಳಲ್ಲ. ನಿನ್ ಕತ್ತೆ ಟ್ರಿಕ್ಸ್ ಕರೆಕ್ಟ್. ಒಂದೇ ಸಲ ಗುದ್ದೋತಾನೆ. ಇದನ್ನ ಪಿಕಪ್ ಆಗ್ತಾ ಇಲ್ಲ. ಎಷ್ಟು ಜನ ಮಲ್ಕೊಂಡಿದ್ದೆ ನೋಡಿ. ಹೋಮ್ ಬೆಡ್ ಎದ್ದೇಳ ಮೇಲೆ. ನೀವಿಬ್ರು ವಾಟಲ್ ಇದೆ ಅಂತ ನೋಡಿ. ನಾವು ಒಳಗಡೆ ಹೋಗ್ತೀವಿ. ಗಂಡು ಯಾರು ಇಲ್ವೇನಮ್ಮ? ಮೇಲ್ಗಡೆ ನಂದಿನಿ ಸಿಗಾಕೊಂಡಿದ್ದಾಳೆ, ಕಾಪಾಡ್ತೀರಾ? ಮೈ ಲವ್, ಬಂದ್ಯಾ? ನೀನಿಲ್ದೆ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ. ನೀನ್ ನನ್ ಬಿಟ್ರೆ ನಾನು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ. ನನ್ನ ಅಪ್ಪೋ, ಗಟ್ಟಿಯಾಗಿ ಅಪ್ಪೋ. ಕಿಸ್ ಮೀ, ಕಿಸ್ ಮೀ. ಏನ್ ಕನಸಿನ ರಾಣಿ ಇವಳು. ಸುಂದರ ಲೋಕಕ್ಕೆ ಹೋಗ್ಬಿಟ್ಲು. ಹಾಸ್ಟ್ಲೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಕಿಸ್ ಮೀ, ಕಿಸ್ ಮೀ ಅಂತೆ. ಸೇವ್ ಮೀ, ಜಯಮೀನಾ, ಹೆಲ್ಪ್ ಮೀ. ಎದುಳು ಎದುಳು, ಕಾಪಾಡಿ. ಏನೋ ಮಾಡ್ತಿದ್ಯಾ? ಬೆಂಕಿ ಹಾರಿಸ್ತಾ ಇದ್ದೀನಿ. ಇದರಲ್ಲಿ ಯಾಕಣ್ಣ? ಡೇವಿಡ್ ಅಂಕಲ್ ಹೇಳಿಲ್ವಾ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕು ಅಂತ? ಬೆಂಕಿ ಹಾರ್ಸಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ನಾನು ಒಬ್ಬನೇ ಓಡಾಡ್ತೇನೆ. ಯಾರು ಹೆಲ್ಪ್ ಮಾಡ್ತಿಲ್ಲ, ಆದ್ರೂ ಬೈತೀರಾ. ಅದು ಇರ್ಲಿ, ಇದ್ರಲ್ಲಿ ತರ್ತೀನಿ. ತುಂಬಾ ದೊಡ್ಡದಾಗೋಯ್ತು. ಈ ಬಿಲ್ಡಿಂಗ್ ಮುಳುಗೋಗ್ಬಿಡುತ್ತೆ. ಇವ್ರೆ ಹಾಸ್ಟೆಲ್ ಬೆಂಕಿ ಹಾಕಿ ಹುಡುಗಿಯನ್ನ ಆರಿಸ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ ಕರ್ತವ್ಯ ಮಾಡಿದ್ವಿ ಅಷ್ಟೇ. ಅದಕ್ಕೆ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ ಸನ್ಮಾನ ಏನು ಮಾಡ್ಬೇಕಿಲ್ಲ. ನನ್ ಮಗನೇ, ಸನ್ಮಾನ ಅಲ್ಲ ಕಣೋ, ಅವಮಾನ ಮಾಡ್ತಾ ಇದ್ದಾಳೆ. ಎಲ್ಲ ನನ್ನ ಮಕ್ಕಳ, ನಿನ್ನೆ ನೋಡಿದ್ರೆ ನನ್ ಪರ್ಸ್ ಕದ್ರಿ, ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದಂಗ್ ಮಾಡಿ ಹುಡುಗಿ ನಾಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಇವ್ರನ್ನ ಭಯಬೇಡಿ ಸರ್, ಇವ್ರೇ ನನ್ ಪ್ರಾಣ ಕಾಪಾಡಿದ್ದು. ಈ ಕಡೆ ಬಾರೆ. ನಿಮ್ ಚಲ್ಲಾಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ತುಂಬಾ ಒಳ್ಳೆ ಜನ ಸರ್. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಇದೀವಿ ಸರ್. ಹೌದೌದು ಸರ್, ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆಯವರು. ಕಳ್ಳನ್ ಮಕ್ಕಳ, ನಡೆಯೋ ಸ್ಟೇಷನ್ಗೆ. ಇವತ್ತು ನಿಮ್ಮನ್ನ ಓದ್ ಲಾಕಪ್ ಹಾಕಿ ಬೆಂಡೆತ್ತಿ ಬೆಂಡೆಕಾಯಿ ಮಾಡ್ಬಿಡ್ತೀನಿ. ಪೊಲೀಸರ್ ನಾಯಿಗೆ ಹೊಡೆದು ಬೆದೆಲ್ಲ ನೋವು ಹೋಗ್ಬಿಟ್ಟೈತೆ. ಇವ್ರಲ್ಲಿ ಆನೆಸ್ಟ್ ಇದ್ರೆ ಬರೀ ಒದೆ ಬೀಳದೆ. ಹೊಟ್ಟೆಗೆ ನೀರ್ ಕೂಡ ಇಲ್ಲ ಅಂತ ಒದ್ದಾಡ್ತಿದ್ರೆ ಇವನೊಬ್ಬ. ನೀನ್ ಇವತ್ತೆಲ್ಲ ಒತ್ತಿದ್ರು ನೀರ್ ಬರಲ್ಲ. ವೈ ಅಂದ್ರೆ ಎಲ್ಲೈತೆ ನೀರು? ಎಲ್ಲ ಕೊಟ್ಬಿಟ್ಟಿದೀವಲ್ಲ. ನಮ್ಗೆ ಉಳ್ಕೊಂಡಿರೋದು ಬಾರು ಬೀರು ಎರಡೇ. ಅಯ್ಯೋ, ನಂಗೆ ಹೊಟ್ಟೆ ಹಸುವಣ್ಣ. ನನಗೂ ಹಸುವಾಗ್ತಾ ಇದೆ ಅಣ್ಣ, ಏನ್ ಮಾಡೋದಣ್ಣ? ಮಗು ತುಂಬಾ ಅಳ್ತಾ ಇತ್ತು, ಬಂದ್ ತಗೊಂಡೋಣ ಅಂತ ಬಂದೆ. ಹೌದೇ? ನೀನೇನು ಇಲ್ಲಿ? ದೇವತಾ ಸೀರೆ ಬಂದಿದೆ ಕಣೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನೋಡ್ಬಿಟ್ಟು ತಗೊಂಡ್ ಹೋಗೋಣ ಅಂತ ಬಂದೆ. ಹೌದೇನೆ, ಅಷ್ಟ್ ಚೆನ್ನಾಗಿದ್ಯಾ? ಹೌದು ಕಣೆ, ಕಲರ್ ಡಿಸೈನ್ ತುಂಬಾ ಸೂಪರ್ ಆಗಿದೆ ಕಣೆ. ಅದಕ್ಕೆ ಇನ್ನೊಂದೆರಡು ಸ್ಯಾರೀಸ್ ತಗೊಂಡ್ ಹೋಗೋಣ ಅಂತ ಬಂದೆ. ನೀನು ತಗೊಳ್ಳೆ. ಇಷ್ಟ ಅಂತ ಇದ್ಯಾ?
ಮುತ್ಕೊಡಕ್ ಬಂದೆ ನಿಮ್ಗಲ್ಲ ಮಗುಗೆ ಹಂಗೆ ಹೊಟ್ಟೆ ಎಸ್ಬಿಟ್ಟಿತ್ತು ಒಂಚೂರ್ ಬಂದ್ ಕಿತ್ಕೊಂಡ್ ತಿನ್ಬಿಟ್ಟೆ. ಮಗು ಬಂದ್ ಕಿತ್ಕೊಂಡ್ ತಿಂದಿದ್ಯಲ್ಲ, ಬುದ್ಧಿ ಇಲ್ಲ ನಿನ್ಗೆ. ಕಾಂತ್ರಿ ನನ್ನ ಮಕ್ಕಳ ಮೊನ್ನೆ ಪರ್ಸು ನೆನೆ ಲೇಡೀಸ್ ಹಾಸ್ಟ್ಲು, ಇವತ್ ಮಗುನ ಮುಸುಡಿಗೆ ಒಂದ್ ಮುಳುಗದ ಅಂದ್ರೆ ಮುಖ ಎಲ್ಲ ಕೆಜಿ ಆಗ್ಬಿಡ್ಬೇಕು. ಕೆಜಿ ಅಂದ್ರೆ ಕರ್ನಾಟಕ ಜೈಲ. ನೋಡಿ ಜೈಲಲ್ಲಿ ಮುಖ ಕಾಲ ಜಾಮೂನ್ ಆಗ್ಬಿಡ್ಬೇಕು. ಹೋಗ್ಲಿ ಬಿಡಿ ಸರ್. ಆಯ್ತಮ್ಮ ಆಯ್ತು. ನನ್ನ ಮಕ್ಕಳ ಇನ್ನೊಂದ್ ದಪ್ಪ ಈ ತರ ಗಲಾಟೆ ಮಾಡಿ ನನ್ ಕೈಗೆ ಸಿಕ್ಕಿದ್ರೆ ಕುಯ್ದು ಬಿಡ್ತೀನಿ. ಸರ್ ನಂಗಿನ್ನ ಮದ್ವೆನೇ ಆಗಿಲ್ಲ, ಯಾಕಂದ್ರೆ ನಂಗಿನ್ನ ಹುಡುಗಿ ಸಿಕ್ಕಿಲ್ಲ. ಏಯ್ ತ್ರಿನಾಥ್ರಿ ಬರ್ಲಾ ಸುಮ್ನೆ ನಗ್ತಾಳೆ. ಪಾಪು ಬಾಯ್. ನಿಮ್ಮಿಬ್ಬರನ್ನೇ ಬಿಟ್ಟು ನನ್ನೇ ಯಾಕೆ ಹೊಡೆದಿದ್ ಗೊತ್ತಾ? ನಮ್ಗೇನ್ ಗೊತ್ತು? ನನ್ ಮೇಲೆ ಲವ್. ಒಂದೇ ಕೆನ್ನೆಗ್ ಬಂದಿದೆ ಲವ್. ಪ್ರೀತಿಗೆ ಕಣ್ಣಿಲ್ಲ. ಕಣ್ಣಿಲ್ಲ ಸರಿ, ಮಗು ಇದೆಯಲ್ಲ. ಮಗು ಇದ್ರೆ ಏನಂತೆ, ಅವ್ಳ ಕುತ್ತಿಗೆಲ್ ತಾಳಿ ಇರ್ಲಿಲ್ಲ. ಓಲ್ಡ್ ವೈಫ್ಗೆ ನ್ಯೂ ಲೈಫ್ ಕೊಡ್ತೀನಿ. ಲಕ್ಕಿ ನನ್ನ ಮಗ. ಮಗು ಬೇಕು ಅಂತ ನಾಳೆಯಿಂದ ಶ್ರಮ ಪಡೋ ಹಾಗಿಲ್ಲ. ರೆಡಿಮೇಡ್ ವೈಫ್ ನ ಗಿಟ್ಟಿಸ್ಕೊಂಡ್ಬಿಟ್ಟು ಅಲ್ವೇನ. ಆ ಇನ್ಸ್ಪೆಕ್ಟರ್ ಅದೇನೋ ಕುಯ್ತೀನಿ ಅಂತಲ್ಲ ಬಿಟ್ಬಿಡ್ಬೇಕಾಗಿತ್ತು. ಆಟೋ ನಿಲ್ಸ್ರಿ. ತಗೊಳ್ಳಿ, ಆ ಹುಡುಗಿನ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಬಿಡಿ. ಆಗಕ್ಕಿಲ್ಲ ಆಮೇಲೆ ನಮ್ಮಿಂದ ಆಗಕ್ಕಿಲ್ಲ. ಅವ್ರು ಯಾರು ಅಂತ ಗೊತ್ತೇನ್ರಿ? ಗೊತ್ತಿಲ್ಲ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ವೇನ್ರಿ? ಗೊತ್ತಿಲ್ಲ ರೀ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಗುರು, ಅದಕ್ಕೆ ಪೊಲೀಸ್ ಮುಂದೆ ಬಿಟ್ಬಿಡು ಕೇಳ್ಕೊತಾ ಇದೀನಿ. ನಮ್ಮನೆ ಯಾಕೆ ಬರ್ತಿದ್ದೀರಾ? ಮಧ್ಯರಾತ್ರಿ ನಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ. ನೋಡಿ, ಲೈಟ್ ಆಗೋವರೆಗೂ ಅಲ್ಲಾಡ್ಬಾರ್ದು ನೀವು. ಅಯ್ಯೋ ಮಳೆ 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 ಮಳೆ. ಅಯ್ಯೋ ರೀ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹುಡುಗಿರು ಮುಟ್ಟಲೇಬಾರ್ದು. ಮಳೆ 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 ದಿನ ಮಳೆ ಮಳೆ. ಇಲ್ಲಿ ಸೇಫ್. ಹಾಯ್ ರಾಣಿ, ಗುಡ್ ನೈಟ್. ಇಡ್ಲಿ 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 ಅಣ್ಣ ಇಡ್ಲಿ. ಯಾಕೋ ಇವತ್ ನಿನ್ ಬಾಡಿ ತುಂಬಾ ಸೆಕ್ಸಿ. ನನಗೆ ಚಳಿ ಆಗ್ತಾ ಇದೆ. ಚಳಿ ಚಳಿ ತಾಳಿನ ಈ ಚಳಿಯ ಇಡ್ಲಿಯನ್ನು ತರುವೆ ನಿನ್ನ ಸನಿಯ. ಇಡ್ಲಿ ಅಂದ್ರೆ ಕೊಡ್ಲಿ ತೊಳ್ತೀನಿ ನನ್ನ ಮಕ್ಕಳ. ಓಕೆ ಕ್ಯಾಚ್. ಕರೆಕ್ಟ್ ಆಗಿದ್ಯಾ. ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ಬೋದು ನಿನ್ನ. ಫೀಲ್ಡ್ ಅಲ್ಲಿ ಕ್ಯಾಚ್ ಬಿಡೋದು, ಬೆಡ್ ಅಲ್ಲಿ ಕ್ಯಾಚ್ ಹಿಡಿಯೋದು. ನೀನ್ 2 ಇಡ್ಲಿ ಅಲ್ವಾ ಕೊಟ್ಟಿದ್ದು? ಒಂದ್ ಇಲ್ಲಿದೆ, ಇನ್ನೊಂದ್ ಎಲ್ಲಿ ಹೇಳ್ಕೊ. ಇಲ್ಲಿ ಒಂದೇ ಕೊಟ್ಟಿದ್ದು. ಒಳಗಡೆ ಏನಾರು ಹೋಗಿ ಸೇರ್ಕೊಂಡ್ಬಿಡ್ತಾ? ಇಡ್ಲಿ ಸಿಗ್ತಾಣ? ಇಲ್ಲ ಕಣ, ಏನೋ ಇಷ್ಟು ಮೆತ್ತಿಗಿದೆ ಇದು. ಅದು ಮಳೆಯಲ್ಲಿ ನೆನೆದಲ್ಲ, ಅದು ಹಾಗೋಗ್ಬಿಟ್ಟಿದೆ. ಮಳೆಯಲ್ಲಿ ನೆಂದ್ರೆ ಹೀಗಾಗುತ್ತಾ? ನನಗಾಗುತ್ತೆ. ನನ್ನ ಮಕ್ಕಳ ಫ್ರೆಂಡ್ಸ್ ಒಂದು ಸುಮ್ಮನಿದ್ರೆ ಎಲ್ಲೆಲ್ಲ ಕೈ ಹಾಕ್ತಿರಲ್ಲ. ಹೋಗ್ರ ಆಚೆ. ಹೋಗ. ಮೊದ್ಲು ಲೈಟ್ ಆಫ್ ಮಾಡೋ. ನನಗೆ ಲೈಟ್ ಇದ್ರೆ ಕಣ್ ಕುಕ್ಕುತ್ತೆ. ನಿನಗೆ ಕಣ್ ಕುಕ್ಕುತ್ತೆ, ನಂಗೆ ಸೊಳ್ಳೆ ಕಚ್ಚುತ್ತೆ. ಏನೋ 2 ಸೌಂಡ್. ನಾನೇ 2 ಸಲ ಕಿರಿಸಿದೆ. ಕೊಡ ಇಲ್ಲ ಇದನ್ನ. ಸೊಳ್ಳೆ ಕಚ್ಚುತ್ತೆ, ಎಳಿ ಬಿಡೋಣ ಬಿಡೋಣ, ಕಮ್ಮಿ ಬಿಡೋಣ. ಬಿಡ ಬಿಡಲ್ಲ ಬಿಡ. ಯಾರೋ ಈ ಹುಡುಗಿ ಇಲ್ಲೇ ತಂದು ಹಾಕಿದೀರಾ? ಏನ ಈ ಹುಡುಗಿ ಯಾರು ಅಂದೆ? ಅವಾಗ್ಲಿಂದ ಇವಳು ಇಲ್ಲೇ ಇದ್ದಾಳ. ಅದನ್ನೇ ಕೇಳ್ತಾ ಇದೀನಿ, ಯಾವಾಗ ಬಂದ್ಲು ಅಂತ. ಟಪ್ಪಣ್ಣ, ಎಣ್ಣೆ ಸೌರ್ತಾ ಐತೆ, ಮಲ್ಲಿಗೆ ಇಡ್ಲಿ ಸೌರ್ದಾಗ ಆಗ್ತಾ ಇದೆ. ಲೇ ಮಪ್ಪು, ಅದು ಇಡ್ಲಿನ ಕಣ. ಯಾರ ಇವಳು? ಲವ್ವ ಡವ್ವ? ಫುಟ್ಪಾತ್ ಅಲ್ಲಿ ಬಿದ್ದಿದ್ಲು. ಯಾರ ಉದುರ್ಸ್ಕೊಂಡು ಹೋಗಿರ್ಬೇಕು. ಉದುರ್ಸ್ಕೊಂಡು ಹೋಗ್ಬೇಕು, ಅದೇನ್ ತೂತ್ ಮೂರ್ಕಾಸೇನೋ ಪಾಪ. ಇದೇ ತರ ಒದ್ದೆ ಬಟ್ಟೆಲಿದ್ರೆ ಜ್ವರ ಬರುತ್ತೋ ಏನೋ. ತೆಗಿತೇ ಇಲ್ವಾ ಕೈನ ಈಗ? ಯಾ ಸೀನ್ ಹೈ. ಸೀನ್ ಅಲ್ವೋ ಅದು? ನೆಗಡಿ ಸೀನ್ ಅಂತೆ. ಸೀನು ತೆಗಿ ಆ ಕಡೆ, ಎಳೆದಾಕು.
ಇರ್ಲಿ ಬಿಡ ಎತ್ಕೊಳ ಅಯ್ಯೋ ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆಯಲ್ಲೋ. ಹೀಗೆ ಬಿಟ್ರೆ ಇವಳನ್ನ ಬೆಳಗ್ಗೆ ಅಷ್ಟೊತ್ತಿಗೆ ಟಿಕೆಟ್ ತಗೊಂಡ್ಬಿಡ್ತಾರೆ. ಬಟ್ಟೆ ಬಿಚ್ಚಾಕ್ಬಿಡಣ, ಬಟ್ಟೆ ಬದಲಾಯಿಸ್ಬಿಡಣ ಅಂದೆ. ವಯಸ್ಸು ಬಂದಿರೋ ಹುಡುಗಿ ಹೇಗೋ ನಾವು ಬಟ್ಟೆ ಬದಲಾಯಿಸೋದು? ಆನೆಸ್ಟ್ಲಿ ಇಸ್ ದ ಬೆಸ್ಟ್ ಪಾಲಿಸಿ. ಕಣ್ಣು ಬಟ್ಟೆ ಕಟ್ಕೊಂಡ್ಬಿಡೋಣ. ಕಾಲು ಕಾಲಿಂದ ಮೇಲಕ್ಕೆ ಹೋದ್ರೆ ಸೊಂಟ ಎಷ್ಟು ಸಣ್ಣಕ್ಕಿದೆ. ಯಾರು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿದ್ದೀರಲ್ಲೋ. ನನ್ ಪೈಜಾಮ ಬಿಚ್ಬೇಡ. Hello, Sunrise Plumbers Private Limited, head office New York. How can I help you, sir? ನಮ್ಮ ಮನೇಲಿ ನಲ್ಲಿ ಸೋರ್ತಾ ಇದೆ. ನನ್ ಮಗಂದು ಸ್ನಾನ ಮಾಡೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ರಿಪೇರಿ ಮಾಡೋದಕ್ಕೆ ನೀವೆಷ್ಟು ಚಾರ್ಜ್ ಮಾಡ್ತೀರಾ? We charge 20,000 rupees. 20,000 bucks. 20,000 bucks? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. No. We cannot do it. There's a cheap rate shop nearby. I can give you the number. 6480-865. ಸಿಕ್ಕಿದ್ ಒಂದ್ ಬಿಸ್ನೆಸ್, ಅದನ್ನು ಹಾಳು ಮಾಡ್ಬಿಟ್ಲು. ಹಲೋ, ಎತ್ಲಾಗಿನ್ ಫೋನು. ನಮ್ಮ ಮನೇಲಿ ನಲ್ಲಿ ಸೋರ್ತಾ ಇದೆ. ರಿಪೇರಿ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು? ಬರೀ 5,000. ಬರೀ 5,000ನ? ಅವಳು ಯಾವಳ ಇಂಗ್ಲಿಷ್ ನೊಳಗೆ ಹುಟ್ಟಿದವಳು 20,000 ಕೇಳ್ಬಿಟ್ಲು. ಅದು 5 ಸ್ಟಾರ್ ರೇಟು, ಇದು ಜನತಾ ರೇಟು. ಓಕೆ, ನಮ್ಮ ಅಡ್ರೆಸ್ ತಗೊಳ್ಳಿ. ನಂಬರ್ 149, 3ನೇ ಕ್ರಾಸ್, ಬಸವನಗುಡಿ. ಓಕೆ. ನೋಡ್ದಿನೋ ಮಫು, ಇದು ಬಿಸ್ನೆಸ್ ನ್ಯಾಕ್ ಅನ್ನೋದು. ಮೊದ್ಲೇ 5,000 ಅಂದ್ರೆ ಯಾವನು ಒಪ್ಪಲ್ಲ. ಒಂದ್ ಫೋನ್ ಇಂದ 20,000 ಅನ್ನೋದು, ಇನ್ನೊಂದ್ ಫೋನ್ ಅಲ್ಲಿ 5,000 ಕೊಟ್ಕೊಂಡ್ಬಿಡೋದು. ಇಷ್ಟು ಹೊತ್ತು ನಂಗೆ ಇಷ್ಟ ಒತ್ತಕ್ಕೆ ಬೆಲ್ಲ. ಇವ್ರು ಅಡ ಬನ್ಗಲ್ ಮಗು ಒಂದಿತ್ತು ಎರಡಾಗ್ಬಿಟ್ಟಿದೆಯಲ್ಲೋ. ಬನ್ನಿ. ಅಲ್ಲ, ಈ ಮಕ್ಕಳೆಲ್ಲ ಅಯ್ಯೋ ನನ್ನಲ್ಲ, ಮಗನೇ ಆಗಿಲ್ಲ. ಆಗ ಇದು ನಾನು ಪ್ಲೇ ಹೋಮ್ ನಡೆಸ್ತಾ ಇದ್ದೀನಿ. ಬನ್ನಿ. ನಡೀರಿ. ನೀವೇನ ನಲ್ಲಿ ರಿಪೇರಿ ಮಾಡೋರು? ಹೌದು. ರಿಪೇರಿ ಮಾಡೋ ಅಂತ ಹೇಳಿದ್ರೆ ಏನ್ ಕೈ ಬಿಡ್ತಾ ಇದೆಯಾ? ಕೈ ಅವಳು ನಾನ್ ಮದುವೆ ಆಗ್ಬೇಕಾಗಿರೋ ಹುಡುಗಿ. ಮಾಡ್ಕೊಳಪ್ಪ. ಎಲ್ಲಿ ಸೋರ್ತಾ ಇದೆ ಹೇಳಿ, ಮುಚ್ಚಕ್ ಬಂದಿದೀವಿ. ನಲ್ಲಿ ಅಲ್ಲಿ ಇವನೊಬ್ಬ ಪಲ್ಲಿ. ಇನ್ನೊಂದ್ಸಲಿ ಅವಳ ಮೇಲೆ ಕಣ್ಣು ಹಾಕಿದ್ರೆ ಇರೋದೆಲ್ಲ ಉದುರಿಸ್ಬಿಡ್ತೀನಿ ನನ್ನ ಮಗನೇ. ಎಲ್ಲೋಗ್ತಿದ್ಯಾ? ಅಣ್ಣ, ಸ್ವಲ್ಪ ಬಾಡಿಗೆ ಕೊಟ್ಬಿಟ್ಟು ಬರ್ತೀನಿ. ಹೋಗೋ. ಎಷ್ಟು ಒಳ್ಳೆಯವರು. ಕಲ್ಲು ಹೊಟ್ಟೋದ್ಲ. ಅಯ್ಯೋ, ಒಂದೊಳ್ಳೆ ಕಾಟ. ಏನೋ ಮಾಡ್ತಾ ಇದ್ದೀನಿ, ಕಳ್ಕೊಡೋ. ಹಾಗೆ ಇಡ್ಕೋ, ನಾನು ಟೈಮ್ ಚೆಕ್ ಮಾಡ್ಬಿಡ್ತೀನಿ. ಕಪಿಲ
ಅಲ್ಲಲ್ಲ ಕಣೋ. ಇಲ್ಲೇ ಕಟ್ಕೊಡಿ. ಕೆಲ್ಸ ಕೊಟ್ಬಿಡ್ತೀನಿ. ಅಯ್ಯೋ ಮುಖ್ಯನ ಬಿದ್ದೋಯ್ತು. ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡ್ಬಿಡಿ ಸರ್. ಅಣ್ಣ ಬುಲ್ಡೋಸರ್ನ ಆ ಕಡೆ ಕರ್ಕೊಂಡೋಗ, ಬನ್ನ ಈ ಕಡೆ ಕಳ್ಸೋಣ ಪ್ಲೀಸ್. ಬನ್ನಿ 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 ಸರ್. ಬೀಳಿಸ್ಬಿಟ್ರಿ ತಗೊಳ್ಳಿ. ಭಯ ಆಗ್ತಾ ಇದ್ದಾಳೆ. ಏನ್ ಮಾಡೋದಣ್ಣ? ಬನ್ನಿ ಇಲ್ಲೇ ಕುತ್ಕೊಳ್ಳಿ. ಏನು ಗುಂಡ್ಗಿಂಡ್ ಹಾಕ್ತೀರಾ? ಜಯಮ್ನ ಹತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ತೀನಿ. ಪೆಪ್ಪರ್ಮೆಂಟಾ? ಜಯಮ್ಮ ಪರಲೋಕ ಏಜೆನ್ಸಿ. ದರ್ಪಟ್ಟಿ ಕಾಲುಗಳು ಕತ್ತಿರಿಸೋಕೆ 10,000. ಕಣ್ಣು ಲೈನ್ ಏನದ? ಬೀಜ. ಹಂಗಂದ್ರೇನಾ? ಗೊತ್ತಿಲ್ಲ. ಹಂಗಂದ್ರೇನಾ? ಬೀಜ ಗೊತ್ತಿಲ್ವೇನೋ? ಬಿತ್ತನೆ ಮಾಡೋದು. ಗಿಡ ನೆಡಕ್ 40,000 ರೂಪಾಯ. ತಲೆ ಪಾರ್ಸಲ್ 5 ಲಕ್ಷ. ಅಂಚೆ ವೆಚ್ಚ ಪ್ರತ್ಯೇಕ. ಏನೋ ಇವ್ರಿಷ್ಟೊಂದು ಡಿಸಿಪ್ಲಿನ್ಡ್. ತಲೆ ಪಾರ್ಸಲ್ ಅಂದ್ರೇನೋ? ತಲೆನೇ ಕತ್ತರಿಸ್ಬಿಡ್ತಾರ ಏನೋ? ಏನ ತಲೆ ಕತ್ತರಿಸಿ ಏನ್ ಮಾಡ್ತಾರೆ? ಒಂದ್ ಬ್ಯಾಗ್ ಅಲ್ಲಿ ಕೊಟ್ಬಿಡ್ತಾರ ಏನೋ? ನನ್ ತಲೆ ಕೊಡ. ನಿಮ್ ತಲೆ ನಿಮ್ ಭುಜದ ಮೇಲೆ ಇದೆಯಲ್ಲ, ನಾವ್ಯಾಕೆ ತೊಡೆ ಮೇಲೆ ತಲೆ ಇಟ್ಕೊಂಡು ನನಗೆ ಪುಂಗಿ ಓದ್ತೀರಾ? ತೊಡೆ ಮೇಲೆ ಆಯ್ತಾ ತಲೆ? ಯಾವನ ಯಾವನು ಇಟ್ಲಲ್ಲಿ ಬಿಟ್ಟು ಒಳ್ಳೆ ಕರ್ಬೇಸ್ ಹೋಗ್ತಾರ. ನೀನ್ ಯಾಕ ಅವನ್ ತಲೆ ನೋಡಿ ಹೆದರ್ಕೋತಾ ಇದೀಯಾ? ಏನಾಯ್ತು ನಿನ್ಗೆ? ಯಾಕೆ ಯಾಕೋ ಹಿಂಗ್ ಆಡ್ತಿದ್ದೀರಾ? ನೋಡಿ, ಕಿಡ್ನಾಪ್ ಮಾಡಕ್ ಬಂದ್ಮೇಲೆ ನಿಯತ್ತಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಬನ್ನಿ, ಜಯಮ್ಮ ಕರೀತಾ ಇದ್ದಾಳೆ. ಬನ್ನಿ. ಟಪ್ಪಣ್ಣ, ಪ್ಯಾಂಟ್ ಯಾಕೋ ಒತ್ತೆ ಆದಾಗ ಆಗ್ತಾ ಇದೆ. ಬಾತ್ರೂಮ್ ಓಡ್ ಬರಲ್ಲ. ನನ್ನ ಮಗನೇ, ನೀನೇನಾದ್ರೂ ಈಗ ಎದ್ದೆ ಅಂದ್ರೆ ಅವಳು ನಿನ್ನ ಕತ್ತರಿಸಿ ರೋಸ್ಟ್ ಮಾಡಿ ಕಬಾಬ್ ತರ ಜಗತ್ ತಿಂದು ಬಿಡ್ತಾಳ ಕಣೋ. ನೀನು ಪ್ಯಾಂಟಲ್ಲಿ ಉಯ್ಕೊಂಡ್ಬಿಡು, ಪರವಾಗಿಲ್ಲ. ಇದೇನಾ ನೀರು? ಮಳೆ ಬರ್ತಿದ್ಯಾ? ಏನದು ಗಡಗಡ? ನಡಗದ್ರೆ ಇಕ್ಲ ಹಿಡಿದಾಗ ನರ ಕಿತ್ತಾಕ್ಬಿಡ್ತೀನಿ. ನರ ಕಿತ್ತಾಕ್ಬಿಡ್ತೀನಿ ಅಂದ್ರೆ? ಅಯ್ಯೋ ನನ್ನ ಮಗನೇ, ಕಸಿ ಮಾಡೋದ್ ಕಣೋ. ಫ್ಯಾಮಿಲಿ ಪ್ಲಾನಿಂಗು. ನಾನು ತುಂಬಾ ಇಷ್ಟ ಆ ಚಿಕನ್. ಅವ್ರೊಬ್ರೆ ತಿಂತಿದಾರಲ್ಲ. ಇವನೊಬ್ಬ ಪಕ್ಕದಲ್ಲಿ ಸ್ಪೀಕರ್ ಬಿಟ್ಟು. ಅಕ್ಕ, ನಾನು ಹೇಳಿದ್ನಲ್ಲ, ವಿಜಯ್ ಪಾಲ್ ಮಗಳಿಗೆ ಕಿಡ್ನಾಪ್ 3 ಕೊಟ್ಟಿದ್ದು ಇವರೇ ಪಾರ್ಟಿಗಳು ಕರ್ಕೊಂಡ್ ಬಂದಿದ್ದು. ಡೀಲ್ ಮಾಡ್ಕೊಳಕ್ಕ. ಏನ್ ಪೀಳ್ಳೆಗಳ ಕಿಡ್ನಾಪ್ ಮಾಡಿ ಕೋಟಿ ಕೋಟಿ ರೂಪಾಯಿಗಳು ಹೊಡಿಬೇಕು ಅಂತಿದ್ದೀರಾ? ಬಿಡಲೆ. ಅವಳು ವಿಜಯಪಾಲ್ ಮಗಳು. ಅವಳಿಗೆ 3 ಕೋಟಿ ಫಿಕ್ಸ್ ಮಾಡಿದ್ರೆ ಅವ್ರ ಅಪ್ಪನಿಗೆ ಅವಮಾನ ಮಾಡ್ದಂಗಾಯ್ತು. ಅದಕ್ಕೆ 5 ಕೋಟಿ. ನನ್ನ ಕೆಲ್ಸಕ್ಕೆ 2 ಕೋಟಿ, ನಿಮ್ಮ ಕೆಲ್ಸಕ್ಕೆ 3 ಕೋಟಿ. ಹೆಂಗೆ? ಇಲ್ಲಿ ಬಂದಿದೆ ತಪ್ಪಾಯ್ತು ಕಣೋ. ಚೇಳಿನ ಮಂತ್ರ ಗೊತ್ತಿಲ್ಲದೆ ಹಾವಿನ ಹೊತ್ತು ಕೈ ಹಾಕ್ದಂಗ ಆಯ್ತು. ಇದನ್ನ ಬುಟ್ಟಿಗೆ ಹಾಕಬೇಕು. ಸಂದಾಗ ಮಾತಾಡ್ತೀಯ? ಮದುವೆ ಆಗೈತಾ? ನನ್ ಕೂಡಿಕೆ ಮಾಡ್ಕಂತೀಯ? ಜನ್ಮ ಜೋಡಿ. ಅಕ್ಕನ ಕಿಡ್ನಾಪ್ ಮಾಡೋದು ಯಾವಾಗ? ನಾಳೆ ಅಮಾವಾಸ್ಯೆಗೆ. ಅಮಾವಾಸ್ಯೆ ದಿನನೇ ಕಿಡ್ನಾಪ್ ಮಾಡ್ತೀನಿ ಅಂತಿರಲ್ಲ,
ನೀವೇನ್ ವೀರಪ್ಪನ್ ತಂಗಿನ? ನಾಳೆ ಅಮಾವಾಸ್ಯೆಗೆ ಅವಳನ್ನ ಕಿಡ್ನಾಪ್ ಮಾಡ್ತೀನಿ, ಇನ್ನೊಂದು ಅಮಾವಾಸ್ಯೆಗೆ ಇವನ್ನ ಕಿಡ್ನಾಪ್ ಮಾಡ್ತೀನಿ. ಆಗ್ಬೋದು. ವೆಲ್ಕಮ್ ಟು 7 days ನನ್ಸ್ ಕಾನ್ಫರೆನ್ಸ್. ನೀವು ಮೈಸೂರಿಂದ ಬಂದಿದ್ದೀರಾ? ಹೌದು ಮದರ್. ಇವ್ರಿಗೆ ಯಾವ ರೂಮ್ ಅಲಾಟ್ ಆಗಿದೆ? ರೂಮ್ ನಂಬರ್ 12. ನೀವೆಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗದಿಂದ. ಅವ್ರಗ ರೂಮ್ ನಂಬರ್ 18. ನೀವು ಈ ಸೂಟ್ ಕೇಸ್ ಓಪನ್ ಮಾಡಿ ನಮ್ ಫಂಕ್ಷನ್ ಬೇಕಾಗಿರೋ ಥಿಂಗ್ಸ್ ಎಲ್ಲ ಬಂದಿದ್ಯಾ ಅಂತ ಸ್ವಲ್ಪ ಚೆಕ್ ಮಾಡಿ. ಎಸ್ ಮದರ್. ಗುಡ್. ಫ್ಯಾನ್ಸಿ ಡ್ರೆಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ, ತೆಗೆದು ಒಳಗಿಟ್ಬಿಡಿ. ಓಕೆ ಮದರ್. ನೀವೆಲ್ಲಿಂದ ಬಂದಿದ್ದೀರಿ? ಅಂಡರ್ವರ್ಲ್ಡ್. ಅಂಡರ್ವರ್ಲ್ಡ್. ಅಂಡರ್ ಗ್ರೌಂಡ್ ಲೇಡೀಸ್ ರೂಮ್ ಇಂದ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಬೆಂಗಳೂರಿಂದನಾ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್. ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಕೆಂಪಿ ಕೋಣನ್ ಕುಂಟೆ. ಗುಡ್ ಮಾರ್ನಿಂಗ್ ಮದರ್. ಗುಡ್ ಮಾರ್ನಿಂಗ್ ರಮ್ಯಾ. ಈಗ ತಾನೇ ಬೆಂಗಳೂರಿನಿಂದ ಫಂಕ್ಷನ್ಗೋಸ್ಕರ ಬಂದೆ. ಇದ್ ನಿನ್ ಕಾಲೇಜು ಅನ್ನೋದು ಮರಿದೆ ನಮ್ ಎಲ್ಲಾ ಫಂಕ್ಷನ್ಸ್ಗೂ ಬಂದು ಹೆಲ್ಪ್ ಮಾಡ್ತಾ ಇದ್ಯಾ. ಗುಡ್. ಇದು ನಾನು ಓದಿದ ಕಾಲೇಜ್ ಅಲ್ವಾ, ಅದು ನನ್ ಡ್ಯೂಟಿ. ಗುಡ್. ಡೋ, a deer, a female deer, ray, a drop of golden sun, me, a name I call myself, far a longer way to run, so a needle pulling thread, law, a note to follow suit, tea, a drink with jam and bread, that will bring us back to ವಂಡರ್ಫುಲ್. ತುಂಬಾ ಚೆನ್ನಾಗಿ ಬರೆಸ್ತಾ ಇದ್ದೀರಾ. ನಿಮ್ಮಿಂದ ನಮ್ ಫಂಕ್ಷನ್ ಬಹಳ ಸಕ್ಸಸ್ಫುಲ್ ಆಗ್ಬೇಕು. ಸೂಪರ್ ಸಕ್ಸಸ್ ಆಗತ್ತೆ ಮದರ್. ಸಿಸ್ಟರ್. ಎಸ್ ಮದರ್. ಆ ಸ್ಪೇರ್ ರೂಮ್ ಇದೆಯಲ್ಲ ಅದನ್ನ ಇವ್ರಿಗೆ ಅಲಾಟ್ ಮಾಡಿ. ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮದರ್. ಜಯ ಜೋಸೆಫ್ ಕಿಲಿಂಗ್ಟನ್, ಸಂಕೋಚ ಇಲ್ಲದೆ ಏನ್ ಬೇಕು ತಿನ್ನಿ. ಓಕೆ. ರಮ್ಯಾ, ಮದರ್, ಹ್ಯಾವ್ ಸಮ್ ಮೋರ್. ಓಕೆ ಮದರ್. ನಾಣಿ ಹಿಡಿಯೋಕೆ ಬಾಕ್ಸು ಇಲ್ಲ, ಕಡಿಯೋಕೆ ಬೋನ್ ಇಲ್ಲ. ಅಯ್ಯೋ, ಏನ್ ಬೇಕಂತೆ ಜಯ ಜೋಸೆಫ್ ಕಿಲಿಂಗ್ಟನ್ಗೆ? ಇವ್ರಿಗೆ ಕಡಿಯಕ್ಕೇನೋ ಬೇಕಂತೆ. ಹೌದು, ಫೀಸು ಕಡಿಯೋದಿಕ್ಕೆ ಎಳೆ ಸೌತೆಕಾಯಿ ಇದೆ. ಪಾಸ್ ಇಟ್ ಆನ್ ಪ್ಲೀಸ್. ಸೌತೆಕಾಯಿ ಖಾರ ಮಾತ್ರ ತಿನ್ನಲ್ಲ, ಭಜನೆ ಮಾತ್ರ ಮಾಡ್ತಾರೆ. ಬನ್ನಿ ಜಯ ಜೋಸೆಫ್ ಕಿಲಿಂಗ್ಟನ್, ಪ್ರೇಯರ್ಗೆ ಹೋಗೋಣ ಬನ್ನಿ. ಸಿಸ್ಟರ್ ಸೌತೆಕಾಯಿ. ಸೌತೆಕಾಯಿ ಇಟ್ಕೊಳ್ಳಿ. ಸಾರಿ. ಮದರ್ ಬಂದ್ರು. ವೆರಿ ಗುಡ್, ವಂಡರ್ಫುಲ್. ಗುಡ್ ಮಾರ್ನಿಂಗ್ ಮದರ್. ಗುಡ್ ಮಾರ್ನಿಂಗ್. ಸಿಸ್ಟರ್ ನ್ಯಾನ್ಸಿ, ನಿಮ್ ಸಿಸ್ಟರ್ ಒಬ್ರು ನಿಮ್ಮನ್ನ ಮೀಟ್ ಮಾಡೋಕೆ ಕಾಯ್ತಾ ಇದ್ದಾರೆ. ನಿಮ್ ಸಿಸ್ಟರ್ ಬಂದಿದ್ದಾರಾ? ನಾನು ಮೀಟ್ ಮಾಡ್ಬೇಕು ಅವ್ರನ್ನ. ಬನ್ನಿ. ಈ ಶಾರ್ಟ್ ಪೀರಿಯಡ್ ನಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ವಿತ್ ಜೀಸಸ್ ಬ್ಲೆಸ್ಸಿಂಗ್ಸ್ ನಮ್ ಫಂಕ್ಷನ್ ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಟ್ರೆ ಸಾಕು. ಇವರೇ ಸಿಸ್ಟರ್ ಬಂದಿರೋದು. ಇವ್ರ ಹೆಸರು? ಐ ಆಮ್ ಜಯಾ ಜೋಸೆಫ್ ಕಿಲಿಂಗ್ಟನ್. ಹಲೋ. How are you children? Fine sister. God bless you. God Yes, bless you. ಉಳ್ಕೋ ನನ್ನ ಮಕ್ಕಳ. How are you child? ಚೆನ್ನಾಗಿದೀಯಾ? ಕೈ ಕೊಟ್ಟು ಹೋಗ್ತೇನಲ್ಲಿ. ವಾಟ್ ಅ ಡಿವೈನ್ ಲವ್. ಇದು ಟೈಟಾನಿಕ್ ಲವ್. ಅಲ್ಲ ಮರಿ, ಇದು ಫೈಟಾನಿಕ್ ಲವ್. ಈ ಸಿಸ್ಟರ್ ಹೆಸರೇನು? ಕೋಟೆ ಪಾಪರ್ ಫೀಲ್ಡ್. ಡೇವಿಡ್ ಕಾಪರ್ ಫೀಲ್ಡ್ ವಂಶದವ್ರು ನಾವು. ತುಂಬಾ ಸಂತೋಷ. ಕಾನ್ಫರೆನ್ಸ್ ಮುಗಿಸ್ಕೊಂಡು ಹೋಗಿ. ಖಂಡಿತವಾಗ್ಲೂ ಅಟೆಂಡ್ ಮಾಡಿ. ನಿಮಗ್ ರೂಮು
ಪರವಾಗಿಲ್ಲ, ನಾನು ಈ 3 ಸಿಸ್ಟರ್ಸ್ ಜೊತೆಲೆ ಅಡ್ಜಸ್ಟ್ ಮಾಡ್ಕೋತೀನಿ. ಮತ್ತೆ ಅಲ್ಲಿ 3 ಬೆಡ್ಸ್ ಇರೋದು, ಬೇಕಾದ್ರೆ ಎಕ್ಸ್ಟ್ರಾ ಬೆಡ್. ಇಲ್ಲ ಪರವಾಗಿಲ್ಲ. ಇವಳಿದಾಳಲ್ಲ ತುಂಬಾ ಚೂಟಿ, ಚಿಕ್ಕ ಹುಡುಗಿಂದ್ಲು ನನ್ ಜೊತೆಲೇ ಮಲ್ಗೋದು, ನನ್ನನ್ನ ಗಟ್ಟಿಯಾಗಿ ತಪ್ಕೊಂಡೇ ಮಲ್ಗೋದು. ವಾಚ್ ಮದುವಲಿಲ್ಲ. ಆಮೇಲೆ ಪ್ರೇಯರ್ಗೆ ಬನ್ನಿ. ಓಕೆ ಮದರ್. ಪ್ರೇಯರ್ ಅಂದ್ರೆ ಭಜನೆ. ಬಾ ಭಜನೆ. ಎಲ್ಲಿ ಎಲ್ಲಿ ಬಾಕ್ಸು ಹುಡುಕ್ತಾ ಇದ್ದೇವೆ ಜಯಮ್ಮ, ಸಿಗ್ತಾ ಇಲ್ಲ. ಸಿಕ್ತಿದ್ದಾಗೆ ತಂದೆ ಕೊಟ್ಟು ಬಿಡ್ತೀವಿ. ಬ್ಲೇಡು ಡ್ರಮ್ ಉಳಿಸೋ ಏನ್ ಮಕ್ಕಳು ನೇಣು ಹೋಗಿ. ಜಯ ಜಯ ಜೋಸೆಫ್ ಕಿಲಿಂಗ್ಟನ್, ಒಂದ್ ನಿಮಿಷ ಬರ್ತೀರಾ? ಎಸ್ ಮತ್ತೆ ಫೀಸ್ಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ನೀವು ಹೋಗಿ, ನಾನ್ ನಿಮ್ ಹಿಂದೆನೆ ಬರ್ತೀನಿ. ಬೇಡ ಬೇಡ, ನಮ್ ಜೊತೆಗೆ ಬನ್ನಿ. ಯು ವಿಲ್ ಎಂಜಾಯ್ ಇಟ್. ಓಕೆ ಓಕೆ, ಬಂದೆ. ಸಿಸ್ಟರ್, ಈ ಮದರ್ರು ಜಾಮೂನೊಳಗೆ ಕರೆ ನೊಣ ಬಿದ್ದಂಗ್ ಬತ್ತಾಳಲ್ಲ. ಇವತ್ತು ನೀವು ಆ ಬಾಕ್ಸ್ ನ ಹುಡುಕಿಟ್ಟಿರ್ಬೇಕು. ನಾನು ಭಜನೆ ಮಾಡಕ್ ಹೋಗ್ತೀನಿ. ಫೀಸ್ಟ್ಗೆಲ್ಲ ಅರೇಂಜ್ ಆಗಿದೆ ಅಲ್ವಾ? ಬಂದ್ರು, ಬನ್ನಿ ಹೋಗೋಣ. ಬ್ಲೇಡ್ ಅಣ್ಣ, ನೀನು ಭಜನೆ ಮಾಡಕ್ ಹೋಗಪ್ಪ. ಹೋಗಿದ್ದೀನಿ. ಮಾಡ್ತಾನೆ ಇರು, ಬರ್ಬೇಡ. ಮದರ್, ದೇವ್ರು ಬಂದಾಗ ಬಂದು ನಮ್ಮನ್ನ ಕಾಪಾಡ್ಬಿಟ್ರಿ. ಇವ್ರ ಕೈಯಲ್ಲಿ ಭಜನೆ ಮಾಡಿಸ್ತಾನೆ ಇರಿ. ಯಾಕೋ ಅಳ್ತಾ ಇದ್ಯಾ? ಆದಷ್ಟು ಬಿಡಬಾರ್ದು ಅಂತ ನಾನು ಅದಕ್ಕೆ ಅವತ್ತಿಂದ ಹೇಳ್ತಾ ಇರೋದು. ಆ ಬಾಕ್ಸ್ ಇರ್ಲಿಲ್ಲ ಅಂದ್ರೆ ಜಯಮ್ಮ ನಮ್ಮನ್ನ ಪೀಸ್ ಮಾಡಿ ನಮ್ ತಲೆನ ಕೊರಿಯರ್ ಮಾಡ್ಬಿಡ್ತಾಳ ಅಷ್ಟೇ. ಇವ್ನು ಯಾವನ ಹಾಗೆಲ್ಲ ಹೇಳ್ಬೇಡ ಕಣ, ಅವನು ಆಲ್ರೆಡಿ ಅಳ್ತಾ ಇದ್ದ ನೋಡು. ವಾಚ್ಮನ್, ಏನ್ ಡ್ಯೂಟಿ ಮಾಡ್ತೇನೆ? ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡ ನಿಮ್ಗೆ? ಎಷ್ಟು ಹೊಡೆದ್ರು ಮತ್ತೆ ಮತ್ತೆ ಬರ್ತಾರೆ ಸರ್. ರಾಣಿ ನೋಡಿದ್ರೆ ನಾವಿಲ್ಲಿದ್ದೀವಿ ಅಂತ ಎಲ್ರೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ರಾಣಿನ ನಮ್ ರೂಮಲ್ಲಿ ಇಟ್ಕೊಂಡ್ಬಿಡಣ. ಕರೆಕ್ಟ್. ಆ ಡಾಕ್ಟರ್ನ ಪಟಾಯಿಸ್ಬಿಡು, ಬುಟ್ಟಿ ಹಾಕೊಂಡ್ಬಿಡು. ನೀನೊಬ್ಬರಿಂದನೇ ಸಾಧ್ಯ. ಹೆಂಗ್ ಹೊಡಿತಾವನೆ. ಡಾಕ್ಟರ್ 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 ಡಾಕ್ಟರ್, ಯಾವುದೇ ಅನಿಮಲ್ಸ್ಗೂ ಹೊಡಿಬಾರ್ದು. ವಾಟ್ ಇಸ್ ಸ್ವೀಟ್, ವಾಟ್ ಇಸ್ ಸ್ವೀಟ್. ನನಗೆ ಪೆಟ್ ಅನಿಮಲ್ಸ್ ಅಂದ್ರೆ ಬಹಳ ಇಷ್ಟ. ನಿನ್ಗೊಂದು ಪೆಟ್ ನಾಯಿ ಮರಿ ಕೊಡಿಸ್ಲಾ? ಬೇಡ, ನನ್ಗೆ ಮುದ್ದು ರಾಣಿ ಮರಿ ಸಾಕು. ಕತ್ತೆ? ಕತ್ತೆನ ಕತ್ತೆ ಅನ್ಬಾರ್ದು, ರಾಣಿ ಅನ್ಬೇಕು. ಅದ್ ಬೇಜಾರ್ ಮಾಡ್ಕೊಳುತ್ತೆ. ವಾಚ್ಮನ್ ಸರ್, ನ್ಯಾನ್ಸಿಗೆ ರಾಣಿ ಬೇಕಂತೆ, ಕೊಟ್ಬಿಡು. ಕೊಡಿ ಕೊಡಿ. ಬಿದ್ದ. ಡಾಕ್ಟರ್, ಒಂದ್ ಮುದ್ದು ಕೊಡ್ತೀರಾ? ನನ್ಗಲ್ಲ, ರಾಣಿಗೆ. ಅಯ್ಯೋ ಡಾಕ್ಟರ್, ಮುಖ ಇಲ್ಲಿದೆ. ಕೊಡಿ. ಬಿದ್ದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್. Hey, honesty is the best policy. Honesty is the best policy. Best policy. ಹಾ, ಸುಮ್ಮನಿರಿ. ಅಯ್ಯೋ, ಇದು ಲೇಡೀಸ್ ಬಾತ್ರೂಮ್. ಯಾವ ರೂಮ್? ಅವನು ಅರ್ಜೆಂಟ್ ಇಳಿಸ್ಬೇಕಂತೆ, ನೋಡಲಿ. ಮೊದ್ಲು ಹೋಗಿ. ಅಯ್ಯಪ್ಪ, ತಡ್ಕೊಳಕ್ ಆಯ್ತಾ ಇಲ್ಲ ಕಣಪ್ಪ. ಯಪ್ಪ ಯಪ್ಪ, ದೇವ್ರ ದಯಿಂದ ಪೈಪ್ ಇಲ್ಲೇ ಐತಿ, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. ತುಂಬಾ ಅರ್ಜೆಂಟ್ ಅಲ್ಲ, ಮುಂದಕ್ಕೆ ನಡೆಯಕ್ಕಾಗಲ್ಲ. ಯಪ್ಪ, ಮೆಲ್ಲಿಗೆ. ಅಯ್ಯೋ, ಅಲ್ಲೇ ಹೊಡಿತಿದ್ಯಾ? ಓ ಹಾಯ್, ಇದೇನು ನನ್ನ ಕ್ವಾರ್ಟರ್ಸ್ ಕಡೆ ಬಂದ್ಬಿಟ್ಟಿದ್ರಾ? ಇದು ನಿಮ್ ಕ್ವಾರ್ಟರ್ಸ್? ಎಸ್ ಎಸ್. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಎಲ್ಲಿದೆ ಬಾತ್ರೂಮ್? ಬಾತ್ರೂಮ್ ಅಲ್ಲಿದೆ. ಹೋಗಿ ಸಿಸ್ಟರ್, ಅಲ್ಲಿದೆ. ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. Come on, sit down. Darling Nancy, 1 cup special coffee, white love. ನಾನೇ ಪ್ರಿಪೇರ್ ಮಾಡಿರೋದು. Come on, have it. ಡಾಕ್ಟರ್, ನೋಡಿದ್ರಾ? ಪೇಪರ್ ನಲ್ಲಿ ನಮ್ ಫೋಟೋ ಬಂದ್ಬಿಟ್ಟಿದೆ. ಪೇಪರ್ ನಲ್ಲಿ ನಮ್ ಫೋಟೋ, ಪೇಪರ್ ನಲ್ಲಿ ನಮ್ ಫೋಟೋ, ಪೇಪರ್ ನಲ್ಲಿ ನಮ್ ಫೋಟೋ. ನಮ್ಮ 3 ಜನದ
ಫೋಟೋ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ. ನಾವೆಷ್ಟು ಫೇಮಸ್ ಅಲ್ಲ. ಈ ಪೇಪರ್ ನಲ್ಲಿ ಬಂದಿರೋ ಫೋಟೋ ನಮ್ದಲ್ಲ. ಸ್ವಲ್ಪ ನಿಮ್ ತರನೇ ಇದಾರಲ್ಲ. ಅವನ್ ಸ್ಕ್ರೂನ ಲೂಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಸಮಸ್ಯೆ. ಮೊದ್ಲು ಅವನ ಟೈಟ್ ಮಾಡ್ಸು. ಡಾಕ್ಟರ್, ನಿನ್ನ ಮರೆಯಲಾರೆ, ನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನನೆಗೂ ನಿನ್ನ ಏನಾಯ್ತು? ಚುಚ್ಚುತ್ತಾ ಇದೆ. ನಾನು ನುಣ್ಣಗೆ ಶೇವ್ ಮಾಡ್ಕೊಂಡು ನೀಟಾಗಿ ಬಂದ್ಬಿಡ್ತೀನಿ. ಓಕೆ. ಲೋ 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 ಲೋ. Nancy. Nancy, some confusion. ಮಿರರ್ ಅಲ್ಲಿ ನನ್ನ ಕ್ಯಾಪಿ ಕಾಣ್ತಾ ಇಲ್ಲ. I'm sorry, dear. I'm sorry. Oh, again confusion. ಕ್ಯಾಪ್ ಉಲ್ಟಾಗಿದೆ. What is this? ಎರಡೆರಡು ರೇಸರ್ ಕಾಣ್ತಾ ಇದೆ. ಎರಡೆರಡು ಕಾಣಿದ್ಯಲ್ಲ ಡಾರ್ಲಿಂಗ್, ಅದಕ್ಕೆ ಎರಡೆರಡು ಕಾಣುತ್ತೆ. ಇದನ್ ಕುಡ್ದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಾನಿದ್ರು ನನ್ ಲವ್ ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ, ಬೇಡ ಅಂತೀರಾ? Oh, sorry. No, ಮರೆಯಲಾರೆ. ಏನ್ ಕನ್ಫ್ಯೂಷನ್ ಡಾರ್ಲಿಂಗ್? ಡಾಕ್ಟರ್, ಇವ್ರಿಗೆ ಗಡ್ಡ ಬೆಳ್ಬಿಟ್ಟಿದೆ ಕೆನ್ನೆ ಮೇಲೆ. ಗಡ್ಡ ಕೆನ್ನೆ ಮೇಲೆ ಬೆಳಿದೆ, ಇನ್ನೆಲ್ಲಿ ಬೆಳೆಯುತ್ತೆ ಸಿಸ್ಟರ್? ಮಾಡ್ಕೊಂಡ್ರೆ ಇವ್ರಿಗೆ ಇಷ್ಟು ಬೇಗ ಯಾಕೆ ಗಡ್ಡ ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ ಡಾಕ್ಟರ್. ಜುಲ್ಲು ಈ ಹೋಲಿಂದ ಬಗ್ ನೋಡ್ತಾನೆ. ಮರೆಯಲಾರೆ. ಕುಡಿ ನನ್ನ ಮಗನೇ, ಇನ್ಮೇಲೆ ಯಾವ ತೂತಿಂದನೂ ನೀನ್ ಬಗ್ ನೋಡಬಾರ್ದು. ಸುಬ್ಬಯ್ಯ, ಪ್ಲೀಸ್ ಟು ಮೀಟ್ ಯು. ಕೂತ್ಕೊಳ್ಳಯ್ಯ. ಥ್ಯಾಂಕ್ ಯು. ಎಷ್ಟು ದೂರ? ನೀನೇನಾದ್ರೂ ಇವ್ರು ನೋಡಿದ್ಯಾ? ಆ ತರ ಯಾರು ಇಲ್ಲ ಕಣಯ್ಯ. ಬಟ್ ಒಂದು 3 ನನ್ಸ್ ಇದ್ದಾರೆ. ಅವ್ರು ಸುಮಾರು ಇದೇ ತರ ಇದೆ. ಹೌದಾ? ಕರ್ಸಯ್ಯ, ಕರ್ಸು. ನ್ಯಾನ್ಸಿ, ರೋಸಿ, ಕೆಂಪಿ, ಕಮ್ ಹಿಯರ್. ಈ 3 ಜನ ಕ್ರಿಮಿನಲ್ಸ್ 5 ಕೋಟಿ ಹಣ ತಗೊಂಡು ಓಡೋಗಿದ್ದಾರೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದಿದ್ದೀನಿ. ಹಲೋ ಡಾಕ್ಟರ್. ಹಲೋ ಇನ್ಸ್ಪೆಕ್ಟರ್. ನನಗ್ ಭಜನೆ ಮಾಡಕ್ ಹೊತ್ತಾಯ್ತು, ಬರ್ತೀನಿ. ಇವ್ರು ಇರ್ತಾರೆ. ನಾನ್ ಗಂಟೆ ಬರ್ಸಕ್ ಹೋಗ್ಬೇಕು, ಇವ್ರು ಇರ್ತಾರೆ. ನಾನು ಒಬ್ರು ಬಿಟ್ಟು ಹೋಗ್ತೀರೇನೋ? ನನ್ನ ಮಗನೇ ಪ್ರತಿ ಸಲ ನನ್ನಂತ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ದೆ. ಇವತ್ತು ನೀನೇ ಮ್ಯಾನೇಜ್ ಮಾಡು. ಅವ್ರ ಹತ್ರ ನಮ್ ಫೋಟೋ ಇದೆ ಕಣೋ. ಯಾವ್ದೋ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳು. ಹೆಸರೇನು ಅಂತ ಕೇಳಿದ್ರೆ ಯಾರೋ ಏನೋ ಗೊತ್ತಿಲ್ಲ. ಯಾರು ಏನೋ ಗೊತ್ತಿಲ್ಲ. ಸಿಸ್ಟರ್, ಹಲೋ ಮೈ ಸನ್. ಇವರ ಪರಿಚಯ ನಿಮ್ಗೆ ಏನಾಗಿದ್ಯಾ? ಓ, ಇವರು ಗೊತ್ತಾ ನಿಮ್ಗೆ? ಇವ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಕ್ರಿಕೆಟ್ ಆಡ್ತಾರಾ? ಎಸ್. ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. ಇವನ ಹೆಸರು ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಓಕೆ, ಇವ್ರಿಬ್ರ ಹೆಸರು ಗೊತ್ತಾ? ಓ, ಮೊದಲನೇವನು ಯಾರು? ಯಾರು? ಓಪನಿಂಗ್ ಬ್ಯಾಟ್ಸ್ಮನ್. ಯಾರು? ಇವನ ಹೆಸರು ಯಾರು? ಮೊದಲನೇವ್ರು ಯಾರಂತೆ? ಎರಡು. ಇವನು ಯಾರು? 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 ಟೆನ್ಷನ್ ಮಾಡ್ಕೋಬೇಡಿ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್. ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಆ ತರ ಹಂಚ್ಕೋತಾ ಇದ್ದ ದುಡ್ಡಲ್ಲಿ ಒಂದು ಪೋರ್ಷನ್
ಓಪನಿಂಗ್ ಬ್ಯಾಟ್ಸ್ಮನ್ಗೂ ಇತ್ತಲ್ಲ. ಖಂಡಿತವಾಗಿ. ಆ ಓಪನಿಂಗ್ ಬ್ಯಾಟ್ಸ್ಮನ್ ಕೊಡ್ಬೇಕಾದ ದುಡ್ಡನ್ನ ಯಾರು ತಗೊಂಡ್ ಹೋಗ್ತಿದ್ರು? ಕರೆಕ್ಟ್. ಯಾರು? ಅವ್ರ ಹೆಂಡತಿನೂ ಯಾರು ಹೆಂಡತಿ? ಓಪನಿಂಗ್ ಬ್ಯಾಟ್ಸ್ಮನ್ ಹೆಂಡತಿ. ಅದೇ ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು? ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು ಅಲ್ಲ, ಅವ್ನು ಎರಡನೇವನು. ಎರಡನೇ ಸುದ್ದಿ ಯಾಕೀಗ? ಎರಡನೇವನು ಯಾರಾಗಿದ್ರೆ ಏನಂತೆ? ಯಾರು ಎರಡನೇವನು ಅಲ್ಲ, ಓಪನಿಂಗ್ ಯಾರು ಗೊತ್ತಿಲ್ಲ. ಅಯ್ಯೋ ಗೊತ್ತಿಲ್ಲ ಸಿಸ್ಟರ್, ಗೊತ್ತಿಲ್ಲ. ಮೂರನೇವನು. ಅಣ್ಣ ಮೂರನೇವರು ಗೊತ್ತಿಲ್ಲ. ಯಾರಿವ್ರು? ಯಾರು ಏನೂ ಗೊತ್ತಿಲ್ಲ. ಗೊತ್ತು ಅಂತ ಹೇಳಿದ್ರಲ್ಲ. ಗೊತ್ತು ಸಿಸ್ಟರ್, ಯಾರಿವ್ರು? ಯಾರು ಏನೂ ಗೊತ್ತಿಲ್ಲ. ಯಾರು ಏನೂ ಗೊತ್ತಿಲ್ಲ. ಇವ್ರ ಹೆಸರೇರಿ. ಇವ್ರ ಹೆಸರು ಯಾರು, ಇವ್ರ ಹೆಸರು ಏನು, ಇವ್ರ ಹೆಸರು ಗೊತ್ತಿಲ್ಲ ಅಂತ. ಸಿಸ್ಟರ್ ತಮಾಷೆ ಮಾಡ್ತಿದ್ದೀರಾ? ಕ್ರಿಕೆಟ್ ಪ್ಲೇಯರ್ಸ್ ಅಂದ್ರೆ ತೆಂಡೂಲ್ಕರ್, ದ್ರಾವಿಡ್, ಅನಿಲ್ ಕುಂಬ್ಳೆ ಅಂತ ಹೆಸರಿಟ್ಕೋತಾರೆ. ಇವ್ರ ತರ ಯಾರು ಏನು ಗೊತ್ತಿಲ್ಲ ಅಂತ ವಿಚಿತ್ರವಾದ ಹೆಸರಿಟ್ಕೋತಾರ? ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ವಿಚಿತ್ರವಾಗಿ ಹೆಸರಿಟ್ಕೊಳ್ಳೋದು. ಏನ್ ವಿಚಿತ್ರವಾದ ಹೆಸರು? ಒಬ್ಬನ ಹೆಸರು ಟೇಲರ್, ಅವನೇನ್ ಹರಿದ ಬಟ್ಟೆ ಹೊಲ್ಕೊಡ್ತಾನೇನೋ. ಇನ್ನೊಬ್ಬ ಇಂಜಿನಿಯರ್, ಯಾವ ಬಿಲ್ಡಿಂಗ್ ಕಟ್ಟದ್ನೋ. ಒಬ್ಬನ ಹೆಸರು ರೈಸು, ಏನ್ ಊಟ ಮಾಡಕ್ಕಾಗತ್ತೆ. ಇನ್ನೊಬ್ಬ ಕಾರ್ಕೋ, ಏನ್ ಬಾಟ್ಲು ಮುಚ್ಚಕ. ಒಬ್ಬ ಕಪಿ ಅಂತ ಮರ್ಕೋತಿ. ಒಬ್ಬ ಅಂತೂ ಮನುಷ್ಯನೇ ಅಲ್ಲ, ರೇಡಿಯೋ. ಮರ್ಫಿ. ಒಬ್ಬ ಅಂತೂ ಕಾರ್ಗಿಲ್ ವೀರ, ಬಾರ್ಡರ್. ರಾಜ್ಯನೇ ಇಲ್ದೆ ಒಬ್ಬ ಕಿಂಗ್. ಒಬ್ಬನ ಹೆಸರು ಫ್ಲವರ್ ಅಂತೆ, ರೋಸ್ ಅಂತೆ. ಆಟ ಆಡ್ತಾರೋ ಇಲ್ಲ ಲಾಲ್ ಬಾಗಲ್ ಕೆಲಸ ಮಾಡ್ತಾರೋ. ಅಡ್ಗೆ ಬಟ್ಟನ್ ತರ ಒಬ್ಬ ಕುಕ್ಕು. ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್ ದಯವಿಟ್ಟು ನನ್ನ ಪಾಡಿಗೆ ಬಿಡ್ತೀರಾ? ಮೈ ಸನ್, ಗಾಡ್ ಬ್ಲೆಸ್ ಯು. ನನಗೆ ಸ್ವಲ್ಪ ಕಿವಿ ಕೇಳಲ್ಲ. ಎನಿವೆ, ನೀವು 100 ವರ್ಷ ಬಾಳ್ಬೇಕು. ಹಿಟ್ಟೆ ಸೆಂಚುರಿ. ಅಯ್ಯಯ್ಯೋ